ಇಂದು ನಾನು ಸಾಂಪ್ರದಾಯಿಕ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಬೇಳೆ ಒಬ್ಬಟ್ಟನ್ನು ಎರಡು ವಿಧಗಳಲ್ಲಿ ಮಾಡಲಾಗುತ್ತೆ. ಒಂದನೇದಾಗಿ ಉತ್ತರ ಕರ್ನಾಟಕದ ಶೈಲಿಯಂತೆ ಕಡಲೆಬೇಳೆ ಹೂರಣ ಹಾಕಿ ಮಾಡೋದು. ಇದು ಗೋಧಿ ಹಿಟ್ಟಲ್ಲಿ ಮಾಡ್ಕೋಬಹುದು. ಇದನ್ನು ನಾನು ಈಗಾಗಲೇ ವಿಡಿಯೋ ಮಾಡಿ ನಮ್ಮ ಚಾನಲ್ನಲ್ಲಿ ಹಾಕಿದ್ದೇವೆ. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ. ಎರಡನೆಯದಾಗಿ ದಕ್ಷಿಣ ಕರ್ನಾಟಕದ ಶೈಲಿಯಂತೆ ತೊಗರಿಬೇಳೆ ಹೂರಣ ಹಾಕಿ, ಇದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ಒಬ್ಬಟ್ಟನ್ನು ಸರಿಯಾಗಿ ತೆಳ್ಳಗೆ ಮತ್ತು ರುಚಿಕರವಾಗಿ ಮಾಡ್ಕೋಬೇಕಂದ್ರೆ ಮೈದಾ ಹಿಟ್ಟನ್ನು ಬಳಸಿ ಮಾಡ್ಕೋಬಹುದು. ಕೆಲವರು ಆರೋಗ್ಯದ ದೃಷ್ಟಿಯಿಂದ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೋಬಹುದು. ಬನ್ನಿ ಈ ಬೇಳೆ ಒಬ್ಬಟ್ಟು ಹೇಗೆ ಮಾಡುವುದೆಂದು ಮಾಡಿ ತೋರಿಸ್ತಾ ಇದ್ದೀನಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬೇಳೆ ಒಬ್ಬಟ್ಟು ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಕಣಕ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ 3/4 ಬಟ್ಲಷ್ಟು ಚಿರೋಟಿ ರವೆ, 1 ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಅರಿಶಿನ, 1 ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ಡ್ರೈಯಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಡ್ರೈಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಉಪ್ಪು ಅರಿಶಿನ ಎಲ್ಲ ಕಡೆ ಹತ್ತುತ್ತೆ. ಇದಕ್ಕೆ ನೀರು ಹಾಕ್ಬಿಟ್ಟು ನಾವು ಒಂದು ಮೀಡಿಯಮ್ ಹದದಲ್ಲಿ ಕಲಿಸ್ಕೊಳ್ಳೋಣ. ತೀರಾ ಗಟ್ಟಿಯಾಗಿ ಕಲಿಸ್ಕೊಬಾರ್ದು. ತೀರಾ ತಿಳುವಾಗಿ ಕಲಿಸ್ಕೊಂಡ್ರು ಲಟ್ಟಿಸೋಕೆ ಕಷ್ಟ ಆಗಿಬಿಡುತ್ತೆ. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ನಾನು 1 ಅವರ್ ಇದನ್ನು ನೆನೆಯಲ್ಲಿ ಬಿಡ್ತೀನಿ. ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಒಬ್ಬಟ್ಟು ಮೆತ್ತಗಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 1 ಅವರ್ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಈಗ 1 ಗಂಟೆ ನಂತರ ನೋಡಿ ಎಷ್ಟು ಮೆತ್ತಗಾಗಿದೆ. ಈ ರವೆ ಎಲ್ಲ ಅರಳ್ಕೊಂಡಿರುತ್ತೆ, ಹಾಗಾಗಿ ಚೆನ್ನಾಗಿ ಬರುತ್ತೆ. ನಾವು ಯಾವ ಸೈಜಲ್ಲಿ ನಾವು ಹೋಳಿಗೆ ಮಾಡ್ಕೊತೀವೋ ಆ ಸೈಜಲ್ಲಿ ನಾವು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳೋದು. ಈ ಥರ ಉಂಡೆಗಳು ಮಾಡಿ ಇಟ್ಕೊಂಡ್ರೆ ಹೋಳಿಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಹೂರಣ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ನೀರಿಟ್ಟಿನಿ ಕುದಿಯಲು. ಈ ನೀರಿಗೆ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಉಕ್ಕೋದಿಲ್ಲ ಬೇಳೆ ಬೇಯುವಾಗ, ಅದಕ್ಕೋಸ್ಕರ. ಈ ನೀರು ಕಾಯೋವರೆಗೂ ನಾನು ಈ ತೊಗರಿಬೇಳೆನೆಲ್ಲ ತೊಳ್ಕೊತಾ ಇದ್ದೀನಿ. ಇದು ನೀಟಾಗಿ 1-2 ಸತಿ ನೀರು ಹಾಕಿ ನಾನು ಬೇಳೆನ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನೀರು ಕಾದಿದೆ. ಈ ಕಾಯೋ ನೀರಿಗೆ ಈಗ ಬೇಳೆ ಹಾಕ್ತಾ ಇದ್ದೀನಿ. ಬೇಳೆ ಹಾಕಿ ನಾನು ಸಣ್ಣ ಉರಿಯಲ್ಲಿ ನಾನು ಒಂದು 20 ನಿಮಿಷ ಬೇಯಿಸಿದ್ದೀನಿ. ತುಂಬ ಜೋರು ಉರಿಯಲ್ಲಿ ಬೇಗ ಬೇಯಿಸ್ಕೊಳ್ಳೋದಾದರೆ ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಬೇಳೆನ ಜಾಸ್ತಿ ಬೆಂದರೂ ಕೂಡ ಅಳಸಾಗ್ಬಿಡುತ್ತೆ ಹೂರಣ. ಆಮೇಲೆ ಹೋಳಿಗೆ ಮಾಡೋದು ಕಷ್ಟ ಆಗುತ್ತೆ. ನೋಡಿ, ಈ ಹದದವರೆಗೂ ಬೆಂದರೆ ಸಾಕು. ಈ ಥರ ಕಟ್ ಮಾಡಿದ್ರೆ ಈಸಿಯಾಗಿ ಪೀಸ್ ಹಾಕಬೇಕು. ಈ ಥರ. ಈಗ ನಾನು ಈ ಹೂರಣದ ನೀರನ್ನ ನಾನು ಬಸಿದ್ಕೋತಾ ಇದ್ದೀನಿ. ಇದು ಕಟ್ಟಿನ ಸಾರು ಮಾಡ್ಕೊಳ್ಳೋದಕ್ಕೆ ಈ ನೀರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ಬೇಳೆಯಲ್ಲಿರೋ ನೀರೆಲ್ಲ ಸೋದಿಸ್ಕೊಂಡು ಈಗ ಬೆಲ್ಲ ಕಲಿಸ್ಕೊಳ್ಳೋಣ. ಈ ಬೆಲ್ಲ ಜಸ್ಟ್ ಕರಗೋವರೆಗೂ ನಾವು ಇದನ್ನು ಒಲೆ ಮೇಲಿಟ್ಟು ಇದನ್ನು ಕುದಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಬೆಲ್ಲ ಎಲ್ಲ ಕರಗುತ್ತೆ. ಇಲ್ಲಾಂದರೆ ಪಾಕ ಕೂಡ ಮಾಡಿ ಹಾಕ್ಕೊತಾರೆ. ಪಾಕ ಮಾಡೋದಕ್ಕಿಂತಲೂ ಇದು ಈಸಿಯಾಗಿ ಬರುತ್ತೆ. ಬೆಲ್ಲ ಕ್ಲೀನಾಗಿದ್ದರೆ ಈ ಥರ ಮಾಡ್ಕೋಬೋದು. ಇದಕ್ಕೆ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಇದು. ಇದಕ್ಕೆ 4 ಏಲಕ್ಕಿನ ಜಜ್ಜಿಟ್ಕೊತಾ ಇದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಹೂರಣ ರುಬ್ಕೊಳ್ಳೋಣ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋರಾದರೆ ಬಿಸಿಯಾಗೆ ಮಿಕ್ಸಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಆಗುತ್ತೆ. ನಾನು ಗ್ರೈಂಡರಲ್ಲಿ ರುಬ್ತಾ ಇದ್ದೀನಿ. ನೋಡಿ, ಬಿಸಿಯಾಗಿ ರುಬ್ಕೊಂಡ್ರೆ ಹೂರಣ ಚೆನ್ನಾಗಿ ಬರುತ್ತೆ. ಅದು ಆರದ ಮೇಲೆ ರುಬ್ಬೋದಕ್ಕಿಂತಲೂ ನಾವು ಬಿಸಿಯಾಗಿಯೇ ರುಬ್ಕೊಬೇಕು. ಗ್ರೈಂಡ್ರಲ್ಲಾದರೆ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ. ಮಿಕ್ಸರಲ್ಲಾದರೆ ನಾವು ಕೈಯಲ್ಲಿ ಸ್ವಲ್ಪನೇ ನಾವು ರುಬ್ಕೊಬೇಕು. ಅದು ಕೂಡ ಬಿಸಿಯಾಗೆ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಏನಾದರೂ ಅನಿಸಿದ್ರೆ ನಾವು ಕಟ್ಟು ಬಸ್ತಿರ್ತೀವಲ್ಲ, ಆ ನೀರು ಸ್ವಲ್ಪ ಹಾಕ್ಕೊಂಡ್ರೆ ಹೂರಣ ಚೆನ್ನಾಗಿ ರುಬ್ಕೋಬೋದು. ಬೇರೆ ತಣ್ಣೀರೆಲ್ಲ ಕಲಿಸ್ಕೊಂಡ್ರೆ ಒಬ್ಬಟ್ಟು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಾವು ಲಟ್ಟಿಸ್ಕೋಬೇಕಾದ್ರೆ, ಬೇಯಿಸ್ಕೋಬೇಕಾದ್ರೆ ನಾವು ಹೇಗೂ ಇದು ಇಟ್ಟಿರ್ತೀವಲ್ಲ ಕಟ್ಟಿನ ನೀರು, ಅದನ್ನೇ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ರುಬ್ಕೊಬೇಕು.
ನೋಡಿ ಈಗ ಆಗಿದೆ ನೋಡಿ, ಚೆನ್ನಾಗಿ ನೈಸಾಗಿ ಹೂರ್ಣ ಬಿಸಿಯಾಗಿ ರುಬ್ಬೋದ್ರಿಂದ ಇಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹೂರ್ಣ. ನೋಡಿ ಈಗ ಹೂರ್ಣ ರೆಡಿಯಾಗಿದೆ. ಈಗ ಒಬ್ಬಟ್ಟು ಹೇಗೆ ತಟ್ಟೋದು ಅಂತ ನೋಡೋಣ. ತುಂಬ ಪ್ರಾಕ್ಟೀಸ್ ಇರೋರು ಲಟ್ಟಣಿಗೆಯಲ್ಲಿ ಲಟ್ಸ್ಕೋಬೋದು, ಪ್ರಾಕ್ಟೀಸ್ ಇಲ್ಲದೆ ಇರೋರು ತುಂಬ ಈಸಿಯಾಗಿ ಕೈಯಲ್ಲಿ ಮಾಡ್ಕೋಬೋದು. ನಾನು ಈ ಥರ ಒಂದು ಪ್ಲಾಸ್ಟಿಕ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈ ಮಣೆ ಅಳತಿನೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಾಂದರೆ ರೆಡಿಮೇಡ್ ಕೂಡ ಸಿಗುತ್ತೆ, ಒಬ್ಬಟ್ಟು ತಟ್ಟೋ ಪ್ಲಾಸ್ಟಿಕ್ ಸಿಗುತ್ತೆ. ಅದಕ್ಕಿಂತಲೂ ನಾನು ಇದು ಮನೆಯಲ್ಲಿರೋ ಪ್ಲಾಸ್ಟಿಕ್ನೇ ಕಟ್ ಮಾಡಿ ಮಾಡ್ತೀನಿ ಯಾವಾಗ್ಲೂ. ಅದೇ ಥರ ನಾನು ಇವತ್ತು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕವರು. ನೋಡಿ ಈ ಥರ ಹಿಟ್ಟನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಹೂರ್ಣ ಹಿಟ್ಟಿಂದು ಎಷ್ಟು ತೊಗೊಂಡಿರ್ತೀವೋ ಅದರ 2ರಷ್ಟು ಅಳತೆ ನಾವು ಹೂರ್ಣ ತೊಗೋಬೇಕು, ಆವಾಗ ಹೋಳಿಗೆ ಚೆನ್ನಾಗಿ ಬರುತ್ತೆ. ಕಣ್ಕದ್ಗಿಂತಲೂ 2ನೇ ಅಳತೆ ಅಂದರೆ 2ರಷ್ಟು ಹೂರ್ಣ ತೊಗೊಂಡಿದ್ದೀನಿ. ಅದು ಸಹ ಮುಂಚೆನೇ ಉಂಡೆ ಮಾಡಿಟ್ಕೊಂಡ್ರೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಈಸಿ ಆಗುತ್ತೆ. ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಹೂರ್ಣ ಕಣ್ಕ ಎರಡು ಒಂದೇ ಸಮದಲ್ಲೇ ಅಗಲ ಆಗುತ್ತೆ. ಹಾಗಾಗಿ ಹಿಟ್ಟು ಒಂದು ಕಡೆ ಹೂರ್ಣ ಒಂದು ಕಡೆ ಆಗೋದಿಲ್ಲ. ಲಟ್ಸೋದ್ರಿಂದ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಈ ಕೈಯಲ್ಲಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ನಾನೀಗ ತವೆಯಲ್ಲಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಹಾಕೋಬೋದು ತವೆಯಲ್ಲಿ ಕೂಡ. ರೆಡಿಮೇಡ್ ಪ್ಲಾಸ್ಟಿಕ್ ಆದರೆ ಡೈರೆಕ್ಟಾಗಿ ನಾವು ತವೆಗೆ ಹಾಕಿನೇ ತೆಗೆದುಬಿಡ್ಬೋದು, ಯಾಕಂದರೆ ಅದು ಅಷ್ಟು ಈಸಿಯಾಗಿ ಮೆಲ್ಟ್ ಆಗಲ್ಲ. ಇದು ಮನೆಯಲ್ಲಿರೋ ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾನು ಈ ಥರ ಕೈಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ತವೆಯಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈಸಿಯಾಗಿ ಮಾಡ್ಕೋಬೋದು ಹೋಳಿಗೆನ. ಅಷ್ಟೊಂದು ಥರ ಏನು ಕಷ್ಟ ಇಲ್ಲ ಹೋಳಿಗೆ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಈಸಿಯಾಗಿ ರುಚಿಕರವಾದ ಒಬ್ಬಟ್ಟು ರೆಡಿ ಆಯಿತು. ಅದಕ್ಕೆ ಬಿಸಿ ಬಿಸಿಯಾಗಿರೋ ಹೋಳಿಗೆನ ತುಪ್ಪದ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಬೇಳೆ ಒಬ್ಬಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು ಹೇಳ್ತಾ ಇದ್ದೀನಿ. ಇದಿಷ್ಟು ನಾನು ಹೂರ್ಣ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನಾನು ಕಣ್ಕ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 300 ಗ್ರಾಮಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೇ ಸೇಮ್ ಪ್ರಮಾಣದಲ್ಲಿ 300 ಗ್ರಾಮ್ ನಾನು ಬೆಲ್ಲ ತೊಗೊಂಡಿದ್ದೀನಿ. ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ನಾನು ಕಾಯಿ ತುರಿ, ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, 1 ಟೀ ಸ್ಪೂನಷ್ಟು ಅರಿಶಿನ, 3/4 ಬಟ್ಲಷ್ಟು ಚಿರೋಟಿ ರವೆ, 1 ಬಟ್ಲಷ್ಟು ಮೈದಾ ಹಿಟ್ಟು, ಮಾಡೋದಕ್ಕೆ ಎಣ್ಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.